ನಮಸ್ತೆ ಎಲ್ರಿಗೂ. ಇವತ್ತು ನಾವು ಬಾಣಂತಿಗೆ ಮಾಡುವಂಥ ಬೆಳ್ಳುಳ್ಳಿ ಮದ್ದು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಫಸ್ಟಿಗೆ ಒಂದು ತೆಂಗಿನಕಾಯಿ ಅದನ್ನು ಮಿಕ್ಸಿಗೆ ಹಾಕಿ ಅದರದ್ದು ಹಾಲು ತೆಗಿಬೇಕು. ಸೊ ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಮಿಕ್ಸಿಯಲ್ಲಿ ಹಾಕಿ ಪೇಸ್ಟ್ ಮಾಡ್ತಾ ಇದ್ದಾನೆ. ಸೊ ಇದು ಪೇಸ್ಟ್ ಆದಮೇಲೆ ಅದರದ್ದು ಹಾಲನ್ನು ತೆಗಿಬೇಕು. ಅದರದ್ದು ಒಂದು ಸರ್ತಿ ಹಾಲು ತೆಗೆದಾದ್ಮೇಲೆ ಇನ್ನೊಂದು ಸರ್ತಿ ಅದನ್ನು ಮಿಕ್ಸಿಗೆ ಹಾಕಿ ಅದಕ್ಕೆ ನೀರು ಹಾಕಿ ಅದರದ್ದು ಇನ್ನೊಂದು ಸರ್ತಿ ಹಾಲು ಕೂಡ ತೆಗಿಬೋದು. ಅದಾದಮೇಲೆ ಸ್ವಲ್ಪ ಗೀನ ಬಾಣಲೆಗೆ ಹಾಕಿ ಅದಕ್ಕೆ ಈ ಬೆಳ್ಳುಳ್ಳಿನ ಹಾಕ್ತಾಯಿದ್ದಾನೆ. ಇದರಲ್ಲಿ ಒಂದು 4 kg ಬೆಳ್ಳುಳ್ಳಿ ಇದೆ. ಸೊ ಆ ಬೆಳ್ಳುಳ್ಳಿಗೆ ಬೇಕಾದಷ್ಟು ಗೀ ಹಾಕಿ ಅದು ಬಿಸಿಯಾದ ನಂತರ ಈ ಬೆಳ್ಳುಳ್ಳಿನ ಹಾಕಿ ಅದನ್ನು ಫ್ರೈ ಮಾಡಬೇಕು. ಇದು ಆ್ಯಕ್ಚುಲಿ 4 minutes ವೀಡಿಯೋ ಆದರೂ ಕೂಡ ಇದು ಮಾಡಲಿಕ್ಕೆ ಕಂಪ್ಲೀಟ್ ಪ್ರೊಸೆಸ್ ಮಾಡಲಿಕ್ಕೆ ನಮಗೆ ಒಂದು ಗಂಟೆ ಆದರೂ ಬೇಕಾಗುತ್ತೆ. ಇದರಲ್ಲಿ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ. ಜಸ್ಟ್ ಒಂದು ತೆಂಗಿನಕಾಯಿ ಮತ್ತು ಗೀ ಮತ್ತು ಬೆಳ್ಳುಳ್ಳಿ ಮತ್ತು ಬೆಲ್ಲ ಮತ್ತು ಪೆಪ್ಪರ್ ಇಷ್ಟೇ ಬೇಕಾಗೋದು. ಸೊ ಇದು ಡೆಲಿವರಿ ಆದಮೇಲೆ ಈ ಒಂದು ಬೆಳ್ಳುಳ್ಳಿದ್ದು ಮದ್ದನ್ನು ತಿನ್ನಬೇಕು. ಇದು ಹೆಲ್ತಿಗೆ ತುಂಬ ಒಳ್ಳೆಯದು. ಸೊ ಇದು ಇಷ್ಟು ಫ್ರೈ ಆಗಲಿಕ್ಕೆ ಸಾಧಾರಣ ನನಗೊಂದು ಅರ್ಧ ಗಂಟೆ ಬೇಕಾಗಿದೆ. ಸೊ ಇದಿಷ್ಟು ಫ್ರೈ ಆದಮೇಲೆ ಇದಕ್ಕೆ ಈ ತೆಂಗಿನಕಾಯಿದು ಹಾಲನ್ನು ತೆಗೆದಿದ್ವಿ ಆ ಹಾಲನ್ನು ಇದಕ್ಕೆ ಹಾಕಬೇಕು. ಹಾಲನ್ನು ಹಾಕಿ ಅದನ್ನು ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಇದು ಹಾಲು ಕೂಡ ಅಷ್ಟೇ, ಇದು ಫುಲ್ ಕಂಪ್ಲೀಟಾಗಿ ತಿಕ್ ಆಗಬೇಕು. ಹಾಲು ಕೂಡ ಅಷ್ಟೇ, ಫಸ್ಟ್ ನಾನು ಹೇಳಿದೆ ಅಲ್ವಾ, ಫಸ್ಟ್ ತಿಕ್ಕಾಗಿರುವಂಥ ಹಾಲು ಹಾಕಿ ಮತ್ತೆ ವಾಪಸ್ ಸ್ವಲ್ಪ ಅದೇ ತೆಂಗಿನಕಾಯಿಗೆ ಸ್ವಲ್ಪ ನೀರು ಹಾಕಿ ಮತ್ತೆ ಗ್ರೈಂಡ್ ಮಾಡಬೇಕು ಅಂತ. ಸೊ ಫಸ್ಟ್ ಹಾಕಿದ್ದು ನಾವು ನೀರು ಹಾಕದೇ ಇದ್ದಂಥ ಹಾಲು. ಅದಾದಮೇಲೆ ವಾಪಸ್ ನಾನು ನೀರು ಹಾಕಿ ಮಾಡಿದಂಥ ಹಾಲನ್ನು ಹಾಕಿದೆ. ಹಾಗೆ ಪೆಪ್ಪರ್ ಒಂದು ಅರ್ಧ ಮುಷ್ಟಿ ಆಗೋಷ್ಟು ತಗೊಂಡಿದ್ದೇನೆ. ಅದನ್ನು ಪೌಡರ್ ಮಾಡಿ ಚೆನ್ನಾಗಿ ಪೌಡ್ರ್ ಮಾಡಿ ಅದರಲ್ಲೊಂದು ನಾನು 2-3 ಸ್ಪೂನ್ ತಗೊಂಡಿದ್ದೇನೆ. ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ತಗೋಬೋದು. ಒಂದಿಷ್ಟು ಬೆಂದಾದಮೇಲೆ ಈ ಪೆಪ್ಪರನ್ನು ಹಾಕಬೇಕು. ಮತ್ತು ಇದು ಬೆಲ್ಲ, ಇದು ಕಳಿಯಿಂದ ಮಾಡುವಂಥ ಬೆಲ್ಲ. ಇದು ರೌಂಡಾಗಿ ಇರ್ತದೆ, ಅಚ್ಚು ಬೆಲ್ಲ ಅಂತಲೂ ಹೇಳ್ತಾರೆ ಇದಕ್ಕೆ. ಆ ಕಳಿದ್ದು ತಾಳೆ ಮರ ಇರುತ್ತಲ್ಲ ಅದರಿಂದ ಮಾಡುವಂಥದ್ದು. ಅದರದ್ದೇ ಗರಿಯಿಂದ ಅದರ ಕಂಟೈನರ್ ಕೂಡ ಮಾಡೋದು, ಹಾಗೆ ಆ ಬೆಲ್ಲ ಕೂಡ ಮಾಡೋದು. ಸೊ ಇದು ಬಾಣಂತಿ ಮದ್ದು ಮಾಡುವಾಗ ಈ ಬೆಲ್ಲನೇ ಯೂಸ್ ಮಾಡೋದು. ಸೊ ಇದರಲ್ಲಿ 2 ಬೆಲ್ಲ ತಗೊಂಡಿದ್ದೇನೆ ಈ ಮದ್ದು ಮಾಡಲಿಕ್ಕೆ. ಸೊ ಈ ಬಾಣಂತಿಗೆ ಮಾಡುವ ಮೆಡಿಸಿನ್ಸಲ್ಲಿ ಎಲ್ಲ ಯಾವ ಇಂಗ್ರೀಡಿಯೆಂಟ್ಸ್ ಎಷ್ಟೆಷ್ಟು ಹಾಕ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದರಲ್ಲಿ 1/4 kg ಬೆಳ್ಳುಳ್ಳಿ, ಸ್ವಲ್ಪ ಗೀ ಅದನ್ನು ಫ್ರೈ ಮಾಡಲಿಕ್ಕೆ, ಮತ್ತು ಒಂದು ತೆಂಗಿನಕಾಯಿದು ಹಾಲು ಇಷ್ಟೆಲ್ಲ ಬೇಕಾಯಿತು. ಮತ್ತು ಒಂದು ಅರ್ಧ ಮುಷ್ಟಿ ಆಗುವಷ್ಟು ಕಾಳುಮೆಣಸು, ಪೆಪ್ಪರ್ ಮತ್ತು 2 ಬೆಲ್ಲ, ಇದೆಲ್ಲ ಹಾಕಿ ಇದನ್ನು ಈ ಥರನೇ ಫ್ರೈ ಮಾಡ್ತಾ ಇರಬೇಕು. ಇದೊಂದು ಆಲ್ಮೋಸ್ಟ್ 1-1.5 ಗಂಟೆನೂ ಆಗ್ಬೋದು. ಸೊ ಮೀಡಿಯಮ್ ಫ್ಲೇಮಲ್ಲಿಟ್ಟು ಇದನ್ನು ಈ ಥರ ಕಂಪ್ಲೀಟಾಗಿ ಕೈ ಆಡಿಸ್ತಾ ಇರಬೇಕು. ಇದು ಈ ಕನ್ಸಿಸ್ಟೆನ್ಸಿಗೆ ಬಂದರೆ ಆಯಿತು. ಸೊ ಇದನ್ನು ಡೈಲಿ ಬೆಳಿಗ್ಗೆ ತಿನ್ನಬೇಕು.